ಈ ವ್ಯಕ್ತಿ ಇದಾನಲ್ಲ, ಈತ ಕೇವಲ ಓಟ್ಗಳಿಗೋಸ್ಕರ, ಮೋದಿಯನ್ನ ಪ್ರಧಾನಿ ಮಾಡ್ಲಿಕ್ಕೋಸ್ಕರ ಬೇಕಾಬಿಟ್ಟಿ ಮನಸೋ ಬಂದಂತೆ ಸುಳ್ಳುಗಳನ್ನ ಚೆನ್ನಾಗಿ ಹೇಳಿ ಲಕ್ಷಾಂತರ ಕೋಟ್ಯಾಂತರ ಯುವಜನರ ಮನಸ್ಸನ್ನ ಹಾಳು ಮಾಡಿದ್ದಾನೆ. ಮೋದಿ ಅವರು ಕಪ್ಪು ಹಣವನ್ನ ತಡೆ ಹಿಡಿದಿದ್ದಕ್ಕಾಗಿ ಚಿನ್ನದ ಬೆಲೆ ಫುಲ್ ಕುಸಿತೋಗಿದೆ. ಭಾರತದ ಎಲ್ಲಾ ಜನ ಆರಾಮವಾಗಿ ತಮ್ಮ ಮಕ್ಕಳು ಮದುವೆ ಮಾಡಬಹುದು ಅಂತ 2016ನಲ್ಲಿ ಈ ಸೂಲಿ ಬೆಲೆ ಪುಂಗ್ದ. ಈ ಬರೀ ಸುಳ್ಳುಗಳ ಮೂಲಕವೇ, ಬಾಯಿ ಬಿಟ್ರೆ ಸುಳ್ಳು. ಅವ್ರ ಲೈಫಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅದರಲ್ಲಿ 80ರಿಂದ 90% ಸುಳ್ಳು ಹೇಳಿ ದೇಶವನ್ನ ದಿಕ್ಕು ತಪ್ಪಿಸ್ಬಿಟ್ರು. ಬರೀ ಆಯಿಲ್ ಸರ್ಪ್ಲೆಸ್ಸು, ಪವರ್ ಪ್ಲಸ್ಸು ಅಷ್ಟೇ ಮಾತ್ರ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಡಾಲರ್ ಸರ್ಪ್ಲೆಸ್ ಕೂಡ ಆಗ್ಬಿಡ್ತದೆ. ಭಾರತದಲ್ಲಿ ಡಾಲರ್ ಎಷ್ಟು ಉಳಿದ್ಬಿಡುತ್ತೆ ಅಂದರೆ, ಅಮೆರಿಕಾದಿಂದ ಭಾರತವನ್ನು ಡಾಲರ್ ಕೊಂಡ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಆಗ ಒಂದು ಡಾಲರ್ಗೆ 15ರಿಂದ 20 ರೂಪಾಯಿ ಅಷ್ಟೇ ಆಗಿರ್ತದೆ. ಇನ್ನು 10-15 ವರ್ಷಗಳಲ್ಲಿ ನಮ್ಮ ಹಳ್ಳಿಯ ಒಬ್ಬ ರೈತ ಕೂಡ ಹೇಳ್ತಾನೆ, ಈ ಬಾರಿ ನನ್ನ ಮಗನ ನಾನು ಪಿಕ್ನಿಕ್ಗೆ ಅಮೆರಿಕ ಕರ್ಕೊಂಡು ಹೋಗ್ತೀವಿ ಅಂತ. ಇದು ಬರೀ ಕನ್ಸಲ್ಲ, ಹಾರ್ಡ್ ಕೋರ್ ಆಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ, ಭಾರತ ಒಂದು ಅದ್ಭುತ ಲೋಕವನ್ನ ಸೃಷ್ಟಿ ಮಾಡುತ್ತೆ ಅಂತ. ಸ್ನೇಹಿತರೆ, ಇದು ಹೇಳಿದ್ದು ನಾನಂತೂ ಅಲ್ಲ, ನಿಮ್ಗೆಲ್ಲ ಗೊತ್ತಿರ್ತದೆ. ಇದು ಈ ದೇಶದ ಖ್ಯಾತ ವಾಗ್ಮಿ, ಚಿಂತಕ, ಸಾಮಾಜಿಕ ಚಿಂತಕ, ಆರ್ಥಿಕ, ರಾಜಕೀಯ, ಯಾವ್ಯಾವುದೋ ಎಲ್ಲ ಚಿಂತಕ ಅಂತಕ್ಕಂಥ ಕರ್ಸ್ಕೊಳ್ತಕ್ಕಂಥ ಚಕ್ರವರ್ತಿ ಸೂಲಿಬೆಲೆ ಅವರು 2013ನೇ ಇಸ್ವಿನಲ್ಲಿ ಬೆಂಗಳೂರಿನ ರಾಜಾಜಿನಗರದ KLE ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾಡಿದಂತಹ ಭಾಷಣ. ಆ ಭಾಷಣ ನೀವು ಒಂದ್ಸಲ ನೋಡೇ ಬಿಡಿ. ಬರೀ ಆಯಿಲ್ ಸರ್ಪ್ಲಸ್, ಬರೀ ಪವರ್ ಸರ್ಪ್ಲಸ್ ಅಷ್ಟೇ ಅಲ್ಲ, ಈ ದೇಶ ಡಾಲರ್ ಸರ್ಪ್ಲಸ್ ಆಗುತ್ತೆ. ಡಾಲರ್ ಎಷ್ಟು ಉಳಿದ್ಬಿಡುತ್ತೆ ಭಾರತದಲ್ಲಿ ಅಂತಂದ್ರೆ, ಭಾರತ ಅಮೆರಿಕಾಗೆ ಡಾಲರ್ ಅಮೆರಿಕ ಭಾರತ ಡಾಲರ್ ಕೊಂಡುಕೊಳ್ಬೇಕಾದ ಸ್ಥಿತಿ ಬಂದ್ರೆ, ಬಹುಶಃ ಡೌನ್ ದ ಲೈನ್ ನಾವು ಇದೇ ರೀತಿ ವೇಗದಲ್ಲಿ ಮುಂದುವರೆದ್ರೆ ಆಫ್ಟರ್ 10 or 15 years $1 ಈಕ್ವಲ್ ಟು $15 or $20 ಆದ್ರೆ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಅವಾಗ ಒಬ್ಬ ಭಾರತದ ಹಳ್ಳಿ ರೈತ ಹೇಳ್ತಾನೆ, ಈ ಬಾರಿ ನನ್ನ ಮಗನ ಪಿಕ್ನಿಕ್ ಕರ್ಕೊಂಡು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ. ಯಾವುದು ಬರಲಿರೋ ದಿನಗಳಲ್ಲಿ ಕನಸಾಗಿರಲ್ಲ ಅಂತ ನಾನು ತುಂಬಾ ಹಾರ್ಡ್ ಕೋರ್ ಇಂದ ಇದನ್ನು ಯೋಚನೆ ಮಾಡ್ತಿದ್ದೀನಿ. ಈ ದಿಕ್ಕಲ್ಲಿ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಅದ್ಭುತವಾದ ಲೋಕ. ಈಗ ನೀವೇ ಹೇಳಿ, $1 ಎಷ್ಟು ರೂಪಾಯಿ ಆಗಿದೆ? ಮಾಧ್ಯಮದೆಲ್ಲ ಬರ್ತಾ ಇದೆ, ನಿಮಗೆ ಗೊತ್ತಿದೆ, 90 ರೂಪಾಯಿಯನ್ನ ದಾಟಿ ಬಂದಿದೆ. ನರೇಂದ್ರ ಮೋದಿ ಅವರು 11 ವರ್ಷಗಳ ಕಾಲ ಭಾರತವನ್ನ ಆಳ್ವಿಕೆ ಮಾಡಿದ್ದಾರೆ. ಅಂದ್ರೆ $1ಗೆ 15ರಿಂದ 20 ರೂಪಾಯಿ ಆಗ್ಬೇಕಿತ್ತಲ್ವಾ? ಆದ್ರೆ ರೂಪಾಯಿ ಮೌಲ್ಯ ಯಾಕೆ ಇಷ್ಟೊಂದು ತೀರಾ ಕೆಳಮಟ್ಟಕ್ಕೆ ಕುಸಿದು 90 ರೂಪಾಯಿ ಆಗಿದೆ $1ಗೆ? ಈಗ ಚಕ್ರವರ್ತಿ ಸೂಲಿಬೆಲೆ ಏನು ಹೇಳ್ತಾರೆ? ಅಯ್ಯೋ ತಪ್ಪಾಯಿತು, ಕ್ಷಮಿಸ್ಬಿಡಿ, ನಂದು ಮಿಸ್ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೆ, ನಾನು ತಪ್ಪಾಗಿ ಅಂದಾಜಿಸ್ಬಿಟ್ಟಿದ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಬಹಿರಂಗವಾಗಿ ಕ್ಷಮೆ ಕೇಳಬೇಕಲ್ವಾ? ಆದರೆ ಕೇಳಲ್ಲ. ಯಾಕೆ ಅಂದರೆ, ಯಾರಿಗಾದ್ರೂ ಮಾನ ಮರ್ಯಾದೆ ಇರ್ತಕ್ಕಂಥವ್ರು ಈ ರೀತಿ ಭಾಷಣನೇ ಮಾಡೋದಿಲ್ಲ ಮೊದಲನೇದಾಗಿ. ಎರಡನೇದು, ಏನಾರು ತಪ್ಪಾದರೆ ಅವರು ಕ್ಷಮೆಯನ್ನು ಕೇಳ್ತಾರೆ. ಆದರೆ ಈ ವ್ಯಕ್ತಿ ಇದಾನಲ್ಲ, ಈತ ಕೇವಲ ಓಟ್ಗಳಿಗೋಸ್ಕರ, ಮೋದಿಯನ್ನ ಪ್ರಧಾನಿ ಮಾಡ್ಲಿಕ್ಕೋಸ್ಕರ ಬೇಕಾಬಿಟ್ಟಿ ಮನಸೋ ಬಂದಂತೆ ಸುಳ್ಳುಗಳನ್ನ ಚೆನ್ನಾಗಿ ಹೇಳಿ ಲಕ್ಷಾಂತರ ಕೋಟ್ಯಾಂತರ ಯುವಜನರ ಮನಸ್ಸನ್ನ ಹಾಳು ಮಾಡಿದ್ದಾನೆ. ಹೀಗೇಳಿ ಇವನ್ ಮಾತನ್ನ ಕೇಳ್ಕೊಂಡು ತಮ್ಮ ಜೀವನವನ್ನೇ ವಿದ್ಯಾರ್ಥಿಗಳು ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ, ಅದಕ್ಕೆ ಹೊಣೆ ಯಾರು? ಈ ಸೂಲಿಬೆಲೆ ಆಲಿಯಾಸ್ ಮಿಥುನ್ ಸೇಠ್ರವರ ಸುಳ್ಳು ಇದೇ ಫಸ್ಟು ಅಂತ ಅನ್ಕೋಬೇಡಿ. ಈ 150ರಿಂದ 160 ಸುಳ್ಳುಗಳನ್ನ ಪಟ್ಟಿ ಮಾಡಿದ್ದೀನಿ ನಾನು. ಇನ್ನೂ ಪಟ್ಟಿ ಮಾಡಬೇಕು ಅಂತಂದ್ರೆ ನಂಗೆ ತಲೆ ಚಿಟ್ಟಿ ಹಿಡಿದ್ಬಿಡ್ತದೆ. ಅಷ್ಟು ಸುಳ್ಳುಗಳನ್ನ ಈತ ಸರಾಗವಾಗಿ ತಲೆ ಮೇಲೆ ಹೊಡೆದೋ ರೀತಿಯಲ್ಲಿ ಮಾತಾಡಿದ್ದಾನೆ. ಈತ ಫೇಮಸ್ ಸುಳ್ಳು ನಿಮಗೆ ಗೊತ್ತಿದೆ, ಸ್ವಿಸ್ ಬ್ಯಾಂಕ್ನಲ್ಲಿರೋ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಭಾರತ ಇನ್ನು 36 ವರ್ಷಗಳ ಕಾಲ ಟ್ಯಾಕ್ಸ್ ಕಟ್ತೇನೆ ನಾವು ಬಜೆಟ್ ಮಂಡಿಸ್ಬೋದು, ಎಲ್ಲ ಚಿನ್ನದ ರಸ್ತೆ ಮಾಡ್ಬೋದು. ಈ ರೀತಿ ಪುಂಗಿದ್ದು 1-2? ಇವತ್ತು ಭಾರತದ ರಸ್ತೆಗಳ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಕೆಟ್ಟಿವೆ ಅಂತ ಹೇಳಿ. ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು 36 ವರ್ಷಗಳ ಕಾಲ ಭಾರತೀಯರು ಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟ್ ಅನ್ನ ಮಂಡಿಸಬಹುದು. ಅಷ್ಟು ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರು ಇಟ್ಟಿದ್ದಾರೆ. ಆದ್ರೂ ಗೋಳು ಹಾಕೋತೀವಿ, ಭಾರತ ಬಡ ರಾಷ್ಟ್ರ.
ನಾನು ಹೇಳಿದೆ ಟ್ಯಾಕ್ಸು ಅರ್ಥ ಆಗಲ್ಲ, ಇನ್ನೇನ್ ಮಾಡ್ಬೇಕು? ಅವ್ರು ಹೇಳಿದ್ರು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ, ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು ಅವರು. ನಾನು ಕೇಳಿದೆ ವಂಡರ್ಫುಲ್, ಇಷ್ಟು ಹಣ ಸ್ವಿಸ್ ಬ್ಯಾಂಕ್ ಅಲ್ಲೇ ಇರಬಹುದಾದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದ್ಯಲ್ಲ ಎಷ್ಟಿರ್ಬೋದು? ಅವ್ರು ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್, ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದರ 3 times ಬ್ಲಾಕ್ ಮನಿ ಭಾರತದಲ್ಲಿದೆ ಅಂತ ಹೇಳಿದ್ರು. ಅಯ್ಯಪ್ಪ ಅಂದೆ ಒಂದ್ಸಲ. ಅಂದ್ರೆ ಹೆಚ್ಚು ಕಡಿಮೆ 100 ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ. ಹೇಳಿದ್ರು ಇದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು? ಅವ್ರು ಹೇಳಿದ್ರು ನಿಮ್ ಮನೆಯಿಂದ ರಸ್ತೆಗೆ ಬರ್ತಿರಲ್ಲ, ಆತರ ಎಲ್ಲರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು, ಅಷ್ಟು ಹಣ ನಮ್ಮ ಹತ್ರ ಬ್ಲಾಕ್ ಮನಿಯಾಗಿ ತಿರುಗಾಡ್ತಿದೆ. ಏನ್ರಿ ಭಾರತದ ಶ್ರೀಮಂತಿಕೆ, ಆದ್ರೂ ಬಡ ರಾಷ್ಟ್ರ ಭಾರತ ಅಂತ. ಇನ್ನು ಮೋದಿ ಅವರು ಕಪ್ಪು ಹಣವನ್ನು ತಡೆ ಹಿಡಿದಿದ್ದಕ್ಕಾಗಿ ಚಿನ್ನದ ಬೆಲೆ ಫುಲ್ ಕುಸ್ತೋಗಿದೆ. ಭಾರತದ ಎಲ್ಲಾ ಜನ ಆರಾಮವಾಗಿ ತಮ್ಮ ಮಕ್ಕಳು ಮದುವೆ ಮಾಡಬಹುದು ಅಂತ 2016ನಲ್ಲಿ ಈ ಸೂಲಿ ಬೆಲೆ ಪುಂಗ್ದ. ಮ್ಯಾಜಿಕ್ ಏನ್ ಗೊತ್ತಾ? 10 ಗ್ರಾಮ್ ಬಂಗಾರಕ್ಕೆ 3,000 ರೂಪಾಯಿ ಡೌನ್ ಆಗಿದೆ, 1 ಗ್ರಾಮ್ ಮೇಲೆ 300 ರೂಪಾಯಿ ಡೌನ್ ಆಗಿದೆ. ಏನ್ ಮಾಡಿದ್ರು ಮ್ಯಾಜಿಕ್? ಬ್ಲಾಕ್ ಕ್ಯಾಶ್ ಹಿಡಿದ್ಬಿಟ್ಟು ಹೋಗುತ್ತೆ, ಏನು ಕೊಂಡ್ಕೊಂಡ್ಬಿಡ್ತೀನಿ ಅಂತ. ಯಾವಾಗ ಬ್ಲಾಕ್ ಕ್ಯಾಶ್ ಕಟ್ಟ ಹಾಕಿದ್ರು ಕೊಂಡ್ಕೊಳ್ಳಿಕ್ ಬೇರೆ ಏನೂ ಇಲ್ಲದೆ ಇರೋದ್ರಿಂದ ನಾರ್ಮಲ್ ಲೆವೆಲ್ಗೆ ಬಂದು ಮಿತ್ರ ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ಗೆ ಬರುತ್ತೆ ಅಂದ್ರೆ ನಿಮ್ ಮಗಳ ಮದುವೆಯನ್ನು ಧೈರ್ಯವಾಗಿ ಆರಾಮಾಗಿ ಮಾಡ್ಬೋದಾದ್ರೆ. ಆಗ 2016ರಲ್ಲಿ 1 ಗ್ರಾಮ್ ಚಿನ್ನದ ಬೆಲೆ 2,700 ರೂಪಾಯಿ ಇತ್ತು. ಇವಾಗ ನೀವು ನೋಡಿ 1 ಗ್ರಾಮ್ ಚಿನ್ನದ ಬೆಲೆ 12,000 ರೂಪಾಯಿ ಎಷ್ಟಾಗಿದೆ. ಅಂದರೆ 365%ಗಿಂತ ಹೆಚ್ಚಳ ಆಗಿದೆ. ಇದು ಮೋದಿ ಮಾಡಿದ ಮ್ಯಾಜಿಕ್ಕಾ? ಇವಾಗ ಎಲ್ಲರೂ ಕೂಡ ಖುಷಿಯಿಂದ ತಮ್ಮ ಮಕ್ಕಳುಗಳ ಮೈ ತುಂಬ ಬಂಗಾರವನ್ನು ಹಾಕಿ ಮದುವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ಯಾ? ಏನು ಸುಳ್ಳು ಹೇಳೋಕ್ಕೂ ಒಂದು ಮಿತಿ ಬೇಡವಾ? ಈತ ಇನ್ನೊಂದ್ಸಲ ಹೇಳ್ದ, ಮೋದಿ ಪ್ರಧಾನಮಂತ್ರಿ ಆಗ್ಬಿಟ್ರೆ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ಮ್ಯಾಪ್ನಿಂದ ಕೈ ಬಿಡ್ತದೆ ಅಂತ ಪುಂಗಿದ್ದು. ಏನಾಗಿದೆ ಇವತ್ತು ವಾಸ್ತವ? ಚೀನಾ ತನ್ನ ಮ್ಯಾಪ್ನಿಂದ ಅರುಣಾಚಲ ಪ್ರದೇಶವನ್ನು ಕೈ ಬಿಟ್ಟಿಲ್ಲ, ಬದಲಿಗೆ ಭಾರತದ ಒಳಗೆ ನುಗ್ಗಿ ಅರುಣಾಚಲ ಪ್ರದೇಶದಲ್ಲಿ ಕೆಲವು ಗ್ರಾಮಗಳನ್ನೇ ನಿರ್ಮಿಸಿಬಿಟ್ಟಿದೆ ಅಂತೇಳಿ ಹಲವಾರು ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇವೆ. ಚೀನಾ ಹೊಸ ಮ್ಯಾಪ್ನಲ್ಲಿ ಅರುಣಾಚಲ ಪ್ರದೇಶವೇ ಕಬ್ಜಾ ಆಗೋಗಿದೆ. ಚೀನಾದ ಹೊಸ ಮ್ಯಾಪ್ ರಿಲೀಸ್ ಆಗಿದ್ದು, ಚೀನಾದ ಹೊಸ ಮ್ಯಾಪ್ನಲ್ಲಿ ಅರುಣಾಚಲ ಪ್ರದೇಶದ ಈ ಸೂಲಿ ಬೆಲೆ ಹೇಳಿದ್ದೇನೋ ಎಕ್ಸಾಕ್ಟ್ ಉಲ್ಟಾ ಆಗ್ತಾ ಇದೆ. ಅಂದರೆ ಓಟ್ಗೋಸ್ಕರ ಈತ ಎಂಥ ಸುಳ್ಳು ಬೇಕಾದ್ರೂ ಹೇಳಕ್ಕೆ ರೆಡಿ ಇದ್ದ ಅಂತಕ್ಕಂಥದ್ದನ್ನ ಇವೆಲ್ಲವೂ ಸೂಚಿಸ್ತಾ ಇದೆ. ಮಾನ ಮರ್ವಾದೆ ಅಂತಕ್ಕಂಥದ್ದು ಈತನಿಗೆ ಡಿಕ್ಷನರಿನಲ್ಲೇ ಇಲ್ಲ. ಇನ್ನೊಂದ್ಸಲ ಈತ ಹೇಳ್ತಾನೆ, ನರೇಂದ್ರ ಮೋದಿಯವರು ಸೌದಿಯ ಸಚಿವನಿಗೆ 3 ಸಲ ಫೋನ್ ಮಾಡಿ ಇಂಧನ ಬೆಲೆಯನ್ನು ಇಳಿಸ್ರಪ್ಪ, ಪೆಟ್ರೋಲ್ ಡೀಸೆಲ್ ಬೆಲೆ, ಕ್ರೂಡ್ ಆಯಿಲ್ ಬೆಲೆಯನ್ನು ಇಳಿಸಿ ಅಂತ ಹೇಳಿ ಅವರು ಬೆಲೆ ಇಳಿಸಿದ್ರು. ಹಂಗಾಗಿ ನಮ್ಮ ದೇಶದ ಪ್ರಜೆಗಳ ಮೇಲೆ ನರೇಂದ್ರ ಮೋದಿಯವರಿಗೆ ಎಷ್ಟೆಲ್ಲ ಪ್ರೀತಿ ಅಂತ ಅವರು ಹೇಳಿದ್ರು. ಸೌದಿ ಅನ್ನುವಂತ ಈ ರಾಷ್ಟ್ರ ಮೋದಿಯವರನ್ನ ಹೆಂಗ್ ಗೌರವಿಸುತ್ತೆ ಅಂತಂದ್ರೆ, ಸೌದಿಯ ವಿದೇಶಾಂಗ ಸಚಿವ ಒಮ್ಮೆ ಪತ್ರಿಕೆಗಳಿಗೆ ಮಾತಾಡ್ತಾ ಹೇಳ್ತಾರೆ, ನಾನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತರ ಮತ್ತೊಬ್ಬರನ್ನು ನೋಡ್ಲೇ ಇಲ್ಲ. ಪೆಟ್ರೋಲ್ ಪ್ರೈಸ್ ರೈಸ್ ಆಗ್ತಾ ಇರುವಾಗ ನನಗೆ ಪರ್ಸನಲ್ ಆಗಿ 3 ಸಲ ಕಾಲ್ ಮಾಡಿ ನನ್ನ ದೇಶದ ಬಡ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ದಯಮಾಡಿ ರೈಸ್ ಮಾಡಬೇಡಿ, ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಿ ಅಂತ ನನ್ನ ಜೊತೆ ಪರ್ಸನಲ್ ಆಗಿ 3 ಸಲ ಮಾತಾಡಿದ್ರು. ತನ್ನ ಜನರ ಬಗ್ಗೆ ಕಾಳಜಿ ಹೊಂದಿರುವ ಮತ್ತೊಬ್ಬ ಪ್ರಧಾನಿ ಪೆಟ್ರೋಲ್ ಬೆಲೆ ದಬ 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 ಅಂತ ಇಳಿತದೆ ನೋಡಿ ಅಂತ ಹೇಳಿದ್ರು. ಬೆಲೆ ಇಳಿದಿದ್ಯಾ ಇವತ್ತು? ವಾಸ್ತವದಲ್ಲಿ ಪೆಟ್ರೋಲ್ ಬೆಲೆ 100 ರೂಪಾಯಿಗಿಂತ ಹೆಚ್ಚಳ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ, ನರೇಂದ್ರ ಮೋದಿ ಅವರು ಅತಿ ಹೆಚ್ಚು ಅಬಕಾರಿ ಶುಲ್ಕವನ್ನು ವಿಧಿಸಿದ್ದೇ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಇಳಿದಿದ್ರೂ ಕೂಡ ನಮ್ಮ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏರ್ತಾನೆ ಇದೆ ಅಂದರೆ ಅದಕ್ಕೆ ನರೇಂದ್ರ ಮೋದಿ ಅವ್ರ ಕಾರಣ. ಜನ ಹೆಂಗಾದರೂ ಸಾಯ್ಲಿ, ಈ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಉಳಿದ ಎಲ್ಲ ಬೆಲೆಗಳು ಹೆಚ್ಚಳ ಆಗಲಿ, ನರೇಂದ್ರ ಮೋದಿ ಅವ್ರಿಗೇನೂ ಚಿಂತೆ ಇಲ್ಲ. ಅವರು ಆರಾಮಾಗಿ ತನ್ನ ಸ್ನೇಹಿತರಿಗೆ ಲಾಭ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೇನೂ ಮಾಡ್ತಾ ಇಲ್ಲ. ಆದರೆ ಈ ಸೂಲಿ ಬೆಲೆ ಇದಾರಲ್ಲ, ಈತ ಮೋದಿಯನ್ನು ಹೊಗಳಿದ್ದೇ ಹೊಗಳಿದ್ದು. ಒಳ್ಳೆ ಕೆಲಸ ಮಾಡಿದ್ರೆ ಹೋಗಲಿ, ನಮಗೇನು ತೊಂದರೆ ಇಲ್ಲ. ಆದರೆ ಅತಿಶಯೋಕ್ತಿ, ಬರೀ ಸುಳ್ಳುಗಳ ಮೂಲಕವೇ ಬಾಯಿ ಬಿಟ್ಟರೆ ಸುಳ್ಳು. ಅವ್ರ ಲೈಫಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅದರಲ್ಲಿ 80-90% ಸುಳ್ಳು ಹೇಳಿ 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 ದೇಶವನ್ನು ದಿಕ್ಕು ತಪ್ಪಿಸ್ಬಿಟ್ರು. ನೋಡಿ, ಕೋವಿಡ್ ಬಂದಿತ್ತು, ಲಕ್ಷಾಂತರ ಜನ ಸಾಯ್ತಾ ಇದ್ರು, ಆಕ್ಸಿಜನ್ ಇರಲಿಲ್ಲ, ಆಸ್ಪತ್ರೆಗಳಲ್ಲಿ ಬೆಡ್ ಇರಲಿಲ್ಲ, ಆಂಬುಲೆನ್ಸ್ಗಳಿರಲಿಲ್ಲ, ಈ ರೀತಿಯಾದಂಥ ಒಂದು ಸಂಕೀರ್ಣ ಸಂಕಷ್ಟದ ಸ್ಥಿತಿ. ಅಂಥ ಸಂದರ್ಭದಲ್ಲಿ ಈತ ಬೆಳಗ್ಗೆ ತನ್ನ ವಿಡಿಯೋ ಮೂಲಕ ಬರ್ತಾನೆ, ಯುವ ಲೈವ್ನಲ್ಲಿ ಏನು ಹೇಳ್ತಾನೆ ಗೊತ್ತಾ?
ನರೇಂದ್ರ ಮೋದಿ ಎಲ್ಲ ಹಾಸ್ಪಿಟಲ್ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟೆಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ಲರು. ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ಲರು. ಇದು ನರೇಂದ್ರ ಮೋದಿ ಅವರು ಎಲ್ಲ ಹಾಸ್ಪಿಟಲ್ಗಳನ್ನ ನೆಟ್ ಮೂಲಕ ತಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಕ್ಲಿಕ್ ಮೂಲಕ ಎಲ್ಲೆಲ್ಲಿ ಏನಾಗ್ತದೆ ಅಂತ ತಿಳ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ರಿಗೂ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಕೆಲಸ ಮಾಡ್ತಾರೆ ಅಂತ ಆತ ಪುಂಗ್ಬಿಟ್ಟ. ಆದರೆ ಆಗಿತ್ತೇನಪ್ಪ ಅಂತಂದ್ರೆ, ಇವತ್ತು ಭಾರತದಲ್ಲಿ ಕೋವಿಡಿಂದ ಸುಮಾರು 45 ಲಕ್ಷಕ್ಕೂ ಅಧಿಕ ಜನ ಸತ್ತಿದ್ದಾರೆ ಅಂತಕ್ಕಂಥ ಒಂದು ವರದಿಗಳನ್ನ WHO ಬೇರೆಯವರು ಎಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಇವರಿಗೆ ಕನಿಷ್ಠ ಮಾನವೀಯತೆಯೂ ಇಲ್ವಾ? ಒಂದು ಕಡೆ ಸಾಂಕ್ರಾಮಿಕ ರೋಗ ಬಂದು ಜನ ಸಾಯ್ತಾ ಇದ್ರು ಕೂಡ ತನ್ನ ದೊರೆಯನ್ನು ಬೂಟು ನೆಕ್ಕಲಿಕ್ಕೆ ಆ ಥರನ ಹೊಗಳಲಿಕ್ಕೆ ಈ ಥರ ಸುಳ್ಳು ಬಿಡ್ತಾರಲ್ಲ, ಇವರಿಗೆ ಏನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನೀವೇ ಯೋಚನೆ ಮಾಡಿ. ಮತ್ತೊಂದು ಹೇಳ್ದ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಾಗ ಒಂದು ಪ್ರಾಮಿಸ್ ಮಾಡಿದ್ರು, ನಿಮ್ ಯಾರನ್ನೂ ಕಟ್ಟೆ ಕೆಳಗಡೆ ಸುಮ್ನೆ ಕೂತ್ಕೊಳ್ಳಿಕ್ ಬಿಡಲ್ಲ ಅಂತ. ಖಂಡಿತವಾಗಿಯೂ ಬಿಡಲ್ಲ. ಎಷ್ಟು ಕೆಲಸ ತಂದಿಡ್ತಾರೆ ಅಂತಂದ್ರೆ, ಪ್ರತಿಯೊಬ್ಬರು ಮೈ ಬಗ್ಗಿಸಿ ದುಡಿಬೇಕು, ಚೆನ್ನಾಗಿ ಅರ್ನ್ ಮಾಡಬೇಕು, ರಾಯಲ್ ಲೈಫ್ ಲೀಡ್ ಮಾಡಬೇಕು ಅನ್ನುವಂತ ಕಲ್ಪನೆ ಇದೆಯಲ್ಲ, ಅದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶದಲ್ಲಿ ಎಷ್ಟೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತಂದ್ರೆ, ನಿಮ್ಮನ್ನ ಯಾರನ್ನು ಕಟ್ಟೆ ಕೆಳಗಡೆ ಸುಮ್ಮನೆ ಕೂರಕ್ಕೆ ಮೋದಿ ಬಿಡಲ್ಲ. ಎಷ್ಟು ಕೆಲಸ ತಂದಿಡ್ತಾರೆ ಮೋದಿ ಅಂದ್ರೆ, ಪ್ರತಿಯೊಬ್ಬರು ಮೈ ಬಗ್ಗಿಸಿ ದುಡಿಬೇಕು, ಸಂಪಾದನೆ ಮಾಡಬೇಕು ಮತ್ತು ರಾಯಲ್ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಈ ಚಕ್ರವರ್ತಿ ಸೂಲಿಬೆಲೆ ಹೇಳ್ಬಿಟ್ಟ. ಇವತ್ತೇನಾಗಿದೆ, ದೇಶದಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ ಭಾರತವನ್ನು ಕಾಡ್ತಾ ಇದೆ. ಎಲ್ಲ ಕಂಪ್ನಿಗಳು ಮುಚ್ಕೊಂಡು ಹೋಗ್ತಾ ಇವೆ. ವಿದೇಶಿ ಹೂಡಿಕೆ ಅಂತಕ್ಕಂಥದ್ದು ಕೆಳಮಟ್ಟಕ್ಕೆ ಕುಸಿತಾ ಇದೆ. ಆದರೆ ಯಾರಪ್ಪ ರಾಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ? ಯಾರು ಅಂದರೆ ನೀನು. ಈ ಚಕ್ರವರ್ತಿ ಸೂಲಿಬೆಲೆ ಇದೆಯಲ್ಲ, ನೀನು ಯಾವತ್ತಾರು ನಡು ಬಗ್ಸಿ ಮೈ ಬಗ್ಸಿ ದುಡ್ದಿದ್ಯಪ್ಪ? ಏನೂ ದುಡ್ದಿಲ್ಲ. ಈ ರೀತಿ ಸುಳ್ಳು ಭಾಷಣಗಳನ್ನು ಮಾಡಿ, ದುಡ್ಡುಗೋಸ್ಕರ ಭಾಷಣನ ಮಾಡಿ ನೀನು ರಾಯಲ್ ಲೈಫ್ನ ಮಾಡ್ತಾ ಇದೀಯಾ. ಏನು ಕಾರು, ಏನು ವೈಭೋಗ ನಿಂದು. ಆದರೆ ನಿನ್ನ ಮಾತನ್ನ ಕೇಳಿದಂಥ ಯುವ ಜನರು ಅವತ್ತು ಚಪ್ಪಾಳೆ ತಟ್ಟಿದ್ರಲ್ಲ, ಅವರು ಇವತ್ತು ಬೀದಿ ಅಲಿತಾ ಇದ್ದಾರೆ. ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅದ್ಯಾವುದೋ ಆನ್ಲೈನ್ ಗ್ಯಾಂಬ್ಲಿಂಗ್ಗಳಲ್ಲೇ ಸಿಗಾಕೊಂಡು ಸಾಯ್ತಾ ಇದ್ದಾರೆ. ಆದರೆ ನೀನು ಮಾತ್ರ ಅವರೆಲ್ಲರನ್ನು ಯಾಮಾರಿಸಿ ಸಖತ್ ಜೀವನ ಮಾಡ್ತಾ ಇದ್ದೀವಿ ಕಣಪ್ಪ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ನಿಂಗೆ ಈಗ ಸಮಾಧಾನನಾ? ಈಗಾದ್ರೂ ನಿನ್ನ ಹೊಟ್ಟೆ ತಣ್ಣಗಾಗಿದೆಯಾ? ಇನ್ನೂ ಒಂದು ಸುಳ್ಳು ಬಿಟ್ಬಿಟ್ಟೆ. ನಮ್ಮ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ನೋಟಲ್ಲಿ ಚಿಪ್ ಇದೆ ಅಂತ ಹೇಳಿ ಸಖತ್ತು ಟ್ರೋಲ್ ಆದರು. ನಿಮಗೆಲ್ಲ ಗೊತ್ತಿದೆ. ಒಬ್ಬ ಪತ್ರಕರ್ತರು ಕ್ರೆಡಿಬಿಲಿಟಿನ ಕಳ್ಕೊಳ್ಬಾರ್ದು, ವಿಶ್ವಾಸಾರ್ಹತೆ ಇರಬೇಕು. ಆದರೆ ಇವರು ಕೂಡ ಮೋದಿಗೆ ಹೊಗಳಕ್ಕೆ ಹೋಗಿ, ಮೋದಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಕ್ಕೆ ಹೋಗಿ ನೋಟಲ್ಲಿ ಚಿಪ್ ಇದೆ ಅಂತೇಳಿ ಡಿಮಾನಿಟೈಸೇಷನ್ನ ಸಮರ್ಥನೆ ಮಾಡ್ಕೊಬಿಟ್ರು. ಆಗ ಟ್ರೋಲ್ ಆಗ್ತಾ ಇದ್ದಾರೆ ಒಂದು ಕಡೆ ಪಬ್ಲಿಕ್ ಟಿವಿ ರಂಗನಾಥ್. ಅಷ್ಟು ಗೊತ್ತಿದ್ದು ಈ ಚಕ್ರವರ್ತಿ ಸೂಲಿಬೆಲೆ ಇನ್ನೊಂದು ಸುಳ್ಬಿಟ್ರು. ಯಾಕೆ ಕೇಳಿದ್ರೆ ಕೆಲವರು ಹೇಳ್ತಾರೆ ನೋಟ್ ಮೇಲೆ ಒಂದು ಚಿಪ್ ಬಿಟ್ಟಂಗೆ, ಕೆಲವರು ಸುಳ್ಳು ಅಂತಾರೆ, ಕೆಲವರು ಸತ್ಯ ಅಂತಾರೆ. ನೋಟ್ ನಲ್ಲಿ ಚಿಪ್ ಇಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಧೈರ್ಯವಾಗಿ ಹೇಳ್ತು. ಆದ್ರೆ ಆಮೇಲೆ ಗೊತ್ತಾಯ್ತು ನೋಟ್ ನಲ್ಲಿ ಚಿಪ್ ಇಲ್ಲ, ಹೌದು, ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ, ಈ ಕಲರ್ಗೆ ಬಳಸಿರುವಂತ ಐಸೋಟೋಪ್ಗಳು ನಾರ್ಮಲ್ ಐಸೋಟೋಪ್ಗಿಂತ ಬೇರೆ ಆಗಿರೋದ್ರಿಂದ ಒಂದೇ ಕಡೆ ನೋಟು ಕಲೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಮಿಟ್ ಮಾಡುತ್ತೋ ಹಂಗೆ ಲೈಟ್ ಎಮಿಟ್ ಮಾಡುತ್ತೆ. ನೋಟಲ್ಲಿ ಚಿಪ್ ಇಲ್ಲ ಅಂತ RBI ಒಪ್ಕೊಬಿಟ್ಟಿದೆ. ಆದರೆ ನೋಟಲ್ಲಿ ಬಣ್ಣ ಬಣ್ಣದ ಐಸೋಟೋಪ್ಗಳಿವೆ. ನೀವು ಒಂದೇ ಕಡೆ ನೋಟ್ಗಳನ್ನು ಕೂಡಿಟ್ರೆ ಅವು ಸಿಗ್ನಲ್ ಕೊಡ್ತವೆ ನಾವು ಇಲ್ಲಿದ್ದೀವಿ ಅಂತ. ಹಂಗಾಗಿ RBI ಹಿಡ್ದಾಕ್ಬಿಡ್ತದೆ ಅಂತೇಳಿ ಪುಂಗಿ ಏನು ಚಪ್ಪಾಳೆ ಗಿಡ್ಸ್ಕೊಂಡ್ರಲ್ಲ, ಎಲ್ಲ ಹೆಂಗೆ ಪುಂಗ್ಲಿ? ನಿಮಗೆ ಮಾನ ಮರ್ಯಾದೆ ಅಂತಕ್ಕಂಥ ಅರ್ಥನಾದ್ರೂ ಏನಾರು ನಿನಗೆ ಗೊತ್ತಿದೆಯಾ? ಇಷ್ಟೆಲ್ಲ ಸುಳ್ಳು ಹೇಳಿಯೂ ಕೂಡ ಅದು ಹೆಂಗಪ್ಪ ಮುಖ ಎತ್ಕೊಂಡು ಓಡಾಡ್ತೀಯ ನೀನು? ಜನ ಇಷ್ಟೆಲ್ಲ ಬೀದಿಲಿ ಹೋಗಿತಾ ಇದ್ರು ನಿನ್ಗೇನು ಅನ್ಸಲ್ವಾ? ಒಂದು ಕಡೆ ಏನು ಅನ್ಸಲ್ಲ, ಬಿಟ್ಬಿಡು, ಮಾನ ಮರುವುದೇ ಇಲ್ಲ. ಆದರೆ ಈ ರೀತಿ ಸುಳ್ಳು ಹೇಳಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು ತಪ್ಪಲ್ವಾ? ಇದು ಆತ್ಮವಂಚನೆ ಅಲ್ವಾ? ನಿನಗೆ ಆತ್ಮನೇ ಇಲ್ವಾ ಅಂತಕ್ಕಂಥದ್ದನ್ನ ದಯವಿಟ್ಟು ಕೇಳ್ಕೊ. ಸ್ನೇಹಿತರೆ, ನೀವು ಯಾವ ಪಕ್ಷದವರೇ ಆಗಿದ್ರಿ, ಏನೇ ಆಗಿದ್ರಿ, ಆದರೆ ಇಂತಹ ಸುಳ್ಳುಕೋರರ ಬಗ್ಗೆ ಹುಷಾರಾಗಿರಿ. ಮನುಷ್ಯನಿಗೆ ಘನತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವನ ಮಾತುಗಳನ್ನೇನಾದ್ರು ನೀವು ಕೇಳ್ಕೊಂಡು ಬೇರೆ ಹತ್ರ ಹೇಳಿದ್ರೆ ನಿಮ್ಮ ಘನತೆಯನ್ನು ನೀವು ಕಳ್ಕೊಳ್ತೀರಿ. ನಿಮ್ಮಿಂದ ಆದರೆ ಒಳ್ಳೆ ಕೆಲಸ ಮಾಡಿ, ಇಲ್ಲ ಅಂದರೆ ಸುಮ್ಮನಿರಿ. ಆದರೆ
ಇಂತಹ ವಿಷ ಜಂತುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಪ್ರೋತ್ಸಾಹಿಸಬೇಡಿ. ಈತ ಸುಳ್ಳು ಮಾತ್ರ ಹೇಳಿಲ್ಲ, ಏಡ್ ಸ್ಪೀಚ್ ಇದೆಯಲ್ಲ ಅಂದರೆ ದ್ವೇಷ ಭಾಷಣವನ್ನು ಮಾಡಿದ್ದಾನೆ, ಸಮುದಾಯಗಳ ನಡುವೆ ವಿಷ ಬಿತ್ತಿದ್ದಾನೆ, ಕೆಲ ಸಮುದಾಯಗಳ ಬಗ್ಗೆ ಸುಳ್ಳು ಪುಂಗಿ ದ್ವೇಷ ಬೆಳೆಯುವಂತೆ ಮಾಡಿದ್ದಾರೆ. ಇದು ಸಮಾಜದಲ್ಲಿ ಒಂದು ಅಪನಂಬಿಕೆಯನ್ನು ಸೃಷ್ಟಿ ಮಾಡ್ತದೆ, ಕಂದಕವನ್ನು ಉಂಟು ಮಾಡ್ತದೆ. ಈ ಭಾರತದಲ್ಲಿ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸಮಾನರು ಅಂತಕ್ಕಂಥ ಏನು ಒಂದು ಸಂವಿಧಾನದ ಮುನ್ನುಡಿ ಇದೆಯಲ್ಲ, ಅದಕ್ಕೆ ಕೊಡಲಿ ಪೆಟ್ಟನ್ನು ಈ ಮಾತುಗಳು, ಈ ದ್ವೇಷ ಭಾಷಣಗಳು ನೀಡ್ತವೆ. ಜನ ಭಯದಿಂದ ಬದುಕಬೇಕಾಗ್ತದೆ, ನೆಮ್ಮದಿ ಅಂತಕ್ಕಂಥದ್ದು ಇಲ್ಲೇ ಇರೋದಿಲ್ಲ. ಅದಕ್ಕೆ ಆಸ್ಪದವನ್ನು ಕೊಡಬೇಡಿ. ಈ ಮನುಷ್ಯ ಇನ್ನೆಂದೂ ಕೂಡ ಸುಳ್ಳು ಹೇಳ್ಬಾರ್ದು, ಆ ರೀತಿ ತರಾಟೆಗೆ ತೆಗೆದುಕೊಳ್ಳಿ. ಯಾವ ಊರಿಗೆ ಬಂದರೂ ಕೂಡ ಬಿಡಬೇಡಿ, ಇವ್ರನ್ನ ಪ್ರಶ್ನೆ ಮಾಡಿ ಚೀಮಾರಿ ಹಾಕಿ. ಇನ್ನಾದರೂ ಕೂಡ ಈತ ಮಾತ್ರ ಅಲ್ಲ, ಯಾರು ಕೂಡ ಸುಳ್ಳು ಹೇಳಬಾರ್ದು. ಸತ್ಯದ ಮೇಲೆ ತಮ್ಮ ವಿಚಾರಗಳನ್ನು ಮುಂದಿಟ್ಟು ಭಾಷಣ ಮಾಡಲಿ, ಏನಾದರೂ ಮಾಡಲಿ. ಆ ರೀತಿಯ ಪರಿಸ್ಥಿತಿಗೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಚಕ್ರವರ್ತಿ ಸೂಲಿಬೆಲೆ ಹೇಳ್ತಕ್ಕಂಥ ಸುಳ್ಳುಗಳ ಸರಮಾಲೆಯ ವಿಡಿಯೋವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.